ನಾನು ಹೇಳ್ತೀನಲ್ಲ ಎಷ್ಟು ದೊಡ್ಡ ಹೀರೋ ಅದು ಮಾತಾಡ್ಸಲ್ಲ ನಾನು. ಎಷ್ಟು ಖುಷಿ ಆಗುತ್ತೆ ನೋಡಿ ತಕ್ಷಣ ಗೊತ್ತಾ. ಸೊ ಡಾರ್ಲಿಂಗ್ಸ್ ಫೈನಲಿ ನಾನು ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ. ಈ ಕಡೆ ತಿರ್ಗಮ್ಮ. ಮೈಸೂರು ಸಿಲ್ಕಲ್ಲಿ ಚೆನ್ನಾಗಿಲ್ವಾ? ಹಾಂ, ಓಂ ಶಕ್ತಿ ಸೀರೆ ತರ ಆಯ್ತು. ಓಂ ಶಕ್ತಿ ಜಯಶಕ್ತಿ ಅಂತೆ ಬಂದಿದೆ ನೋಡಿ ಡಾರ್ಲಿಂಗ್ಸ್. ಇದು ನನ್ನ ಕುರ್ತಾ, ಅದು ಅಮ್ಮನ ಸ್ಯಾರಿ, ಅದು ಅವ್ರೇನೋ ಐಟಮ್ ತಗೊಂಡಿದ್ದಾರೆ. ನನಗೆ ಶಾಕ್ ಆಗ್ತಾಯಿದೆ. ಇದು ಸೆರ್ಗಿದು, ಇದು ಸೀರೆ ಫುಲ್ ಹಿಂಗೆ ಬುಟ್ಟ ಬರುತ್ತೆ. ಅದು ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ ಮೇಡಮ್ ನಮಗೆ. ಇದಂತೂ ಕಣ್ಣಿಗೆ ಕುಗ್ತಾ ಇದೆ. ಓಕೆ, ನಾವು ಶಾಪ್ ಮಾಡಿದ್ದು ಸುದರ್ಶನ್ ಸಿಲ್ಕ್ಸಲ್ಲಿ. ಎಷ್ಟು ಉದ್ದ ಇದೆ ನೋಡಿ. ಅಯ್ಯಪ್ಪ, ನಾನೇ ಬಂದು ಎಷ್ಟು ಅವರ್ ಆಗಿದೆ ಗೊತ್ತಿಲ್ಲ. 1000 ಇದಾವೆ. ಹೆಂಗ್ ಗೊತ್ತಾಗುತ್ತೆ? ಇಷ್ಟು ನಮ್ಮ ಅಕ್ಕಂಗೆ, ಇಷ್ಟು ನಮ್ಮ ಮತ್ಕೇರ್ಗೆ, ಇಷ್ಟು ನಮ್ಮ ಅಮ್ಮಂಗೆ ಕೊಡ್ಸ್ಬಿಟ್ರೆ ಹೆಂಗಿರುತ್ತೆ? ಚೆನ್ನಾಗಿ ಖುಷಿ ಆಗ್ಬಿಡ್ತಾರಲ್ಲ. ಕೊಡ್ಸು. ಇದೆ ನೋಡು ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತ. ದುಡ್ಡು ನೀನ್ ತಾನೇ ಕೊಡೋದು, ನಂಗೇನಪ್ಪ. ಸರಿನಪ್ಪ. ದೇವ್ರೇ, ಎಷ್ಟೊತ್ತಿಗೆ ಹೋಗ್ತೀನಿ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಡಾರ್ಲಿಂಗ್ಸ್ ನೆನ್ನೆ ಮುಕ್ಕೋಡ ನೋಡಿದ್ರ ಸಕ್ಕತ್ತಾಗಿತ್ತು ಅಲ್ಲ. ಅಮ್ಮನವರು ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅಮ್ಮ ಮನೆಗೆ ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ. ಇವತ್ತು ನೈಟ್ ಅಟ್ ಎನಿ ಕಾಸ್ಟ್ ನಾನು ಬೆಂಗಳೂರನ್ನ ಬಿಡಲೇಬೇಕು. ಬಿಕಾಸ್ ನಾಳೆನೇ ಹಬ್ಬ ಇರೋದ್ರಿಂದ. ಅದ್ರ ಜೊತೆಗೆ ಅಮ್ಮನವ್ರ ಮುಕ್ಕೋಡ ಏನೋ ತೊಗೊಂಡ್ವಿ, ಅಮ್ಮನವ್ರಿಗೆ ಸೀರೆ ತೊಗೊಂಡಿಲ್ಲ. ಇವಾಗ ನಾವು ಹೋಗ್ತಾ ಇರೋದು ಅಮ್ಮನಿಗೆ ಸೀರೆ ತೊಗೊಳಕ್ಕೆ. ಬನ್ನಿ ಹೋಗೋಣ. ಸಖತ್ತಾಗಿರೋದನ್ನ ಎತ್ತಾಕೊಂಡು ಬರೋಣ. ಅಮ್ಮನವ್ರನ್ನ ಮನೆಗೆ ಕರ್ಕೊಂಡು ಹೋಗೋಣ. ಓಕೆ ಖಾನ್, ಲೆಟ್ಸ್ ಗೋ. ಮೊನ್ನೆಯಿಂದ ಅದೇ ಪ್ಯಾಂಟ್ ಹಾಕೊಂಡಿದ್ಯಾ, ಏನು ಅನ್ಸಲ್ವಾ? ಮತ್ತೆ 3 ಡೇಸಿಂದ ಅದೊಂದೇ ಪ್ಯಾಂಟ್ ಹಾಕಿದ್ಯಾ? ಎಷ್ಟು ಸುಳ್ಳು ಹೇಳ್ತೀಯ ಅಂದರೆ. ಓಕೆ ಡಾರ್ಲಿಂಗ್ಸ್, ಲೇಟ್ ಆಗ್ತಾ ಇದೆ, ಬನ್ನಿ ಲೆಟ್ಸ್ ಗೋ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಮಲ್ಲೇಶ್ವರಂಗೆ ಯಾಕೆ? ಮಲ್ಲೇಶ್ವರಂಗೆ ಹೋಗ್ಬೇಕಾ ಇವಾಗ ಇಲ್ಲಿಂದ? ಓ ಮೈ ಗಾಡ್, ಮಲ್ಲೇಶ್ವರಂಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ನಾನು ಇಲ್ಲಿಂದ ನಮ್ಮ ಏರಿಯಾಗೆ ಹೋಗಿ ಅಲ್ಲಿಂದ ಮತ್ತೆ ನನ್ನ ಸ್ಯಾಟಲೈಟ್. ದೇವ್ರೇ, ಎಷ್ಟೊತ್ತಿಗೆ ಹೋಗ್ತೀನಿ? ಇದೇನಾ? ಬಪ್ಪ ಚೆನ್ನಾಗಿರುತ್ತೆ. ದುಡ್ಡು ನೀನ್ ತಾನೇ ಕೊಡೋದು, ನಂಗೇನಪ್ಪ. ಸರಿನಪ್ಪ. ಇದೆ ನೋಡು ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತ. ಗ್ರೌಂಡ್ ಫ್ಲೋರಲ್ಲಿ ಸಿಂಥೆಟಿಕ್ ಆ್ಯಂಡ್ ಫ್ಯಾನ್ಸಿ, ಫಸ್ಟ್ ಫ್ಲೋರ್ ಗೋಲ್ಡ್ ಜ್ಯುವೆಲರಿ. ಅಲ್ಲಿ ಹೋಗಲ್ಲ ನಾವು. ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮೈಸೂರು ಸಿಲ್ಕ್ ಆ್ಯಂಡ್ ಡಿಸೈನರ್ ಸ್ಯಾರಿ. ಥರ್ಡ್ ಫ್ಲೋರ್ ಪ್ಯೂರ್ ಸಿಲ್ಕ್ ವೆಡ್ಡಿಂಗ್ ಸ್ಯಾರೀಸ್. ಫೋರ್ತ್ ಓಕೆ, ಯಾವ ಫ್ಲೋರ್ಗೆ ಹೋಗ್ತಾ ಇದ್ದೀವಿ? ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ನಡೀರಿ, ನೀವು ಮುಂದೆ, ನಾವಿಲ್ಲಿ. ಲಿಫ್ಟ್ ಇದ್ರು ಡಾರ್ಲಿಂಗ್ಸ್, ಸ್ಟೇರ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಅವರು. ಯಾಕಲ್ಲಿ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಬೇಕಲ್ಲ ಅದಕ್ಕೆ. ಫಸ್ಟ್ ಫ್ಲೋರ್ ಇದು, ಸೆಕೆಂಡ್ ಫ್ಲೋರ್ ನೋಡಿ. ಫಸ್ಟ್ ಫ್ಲೋರಲ್ಲಿ ಗೋಲ್ಡ್ ಜ್ಯುವೆಲರೀಸ್, ಅದು ಬೇಡ, ಅಷ್ಟು ದೂರ ನಾವು ಹೋಗಲ್ಲ. ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಓಕೆ, ನೀನು 10,000 ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು ಅಂತ ನಮ್ಮನ್ನ ಯಾಕೆ ನಡೆಸ್ತೀಯಾ? ನಡಿ, ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೆಯದು. ಓಕೆ, ಸೆಕೆಂಡ್ ಫ್ಲೋರ್ ಬಂದ್ವಿ. ಮೈಸೂರು ಸಿಲ್ಕ್ ಆ್ಯಂಡ್ ಡಿಸೈನರ್ ಸ್ಯಾರೀಸ್ ನೋಡಿ ಡಾರ್ಲಿಂಗ್ಸ್. ಮೈಸೂರು ಸಿಲ್ಕ್ ಮತ್ತು ಡಿಸೈನರ್ ಸ್ಯಾರೀಸು ಸೆಕೆಂಡ್ ಫ್ಲೋರ್. ಓಕೆ, ಬಾ ಎಷ್ಟು ದೊಡ್ಡದಿದೆ ಗುರು ಇದು ಅಂಗಡಿ. ಬರ್ತಿದ್ದಂಗೆ ಮುಟ್ಬಿಟ್ಟಾ ಗ್ರೀನು ಮತ್ತು ರೆಡ್ಡು. ಓಕೆನಾ ಇದು? ಓ ಮೈ ಗಾಡ್ ಡಾರ್ಲಿಂಗ್ಸ್, ನೋಡಿ ಎಷ್ಟೊಂದು ಮೈಸೂರು ಸಿಲ್ಕ್ಗಳು. ಹೆಣ್ಮಕ್ಳಿಗೆ ಫೇವ್ರೇಟ್ ಜಾಗ ಇದು. ಇಷ್ಟನ್ನು ಒಬ್ರು ಕೊಡಿಸ್ಬಿಟ್ರೆ ಹೆಂಗಿರುತ್ತೆ? ತುಂಬ ಚೆನ್ನಾಗಿರುತ್ತೆ, ಕೊಡ್ಸು. ಇಷ್ಟು ನಮ್ಮ ಅಕ್ಕಂಗೆ, ಇಷ್ಟು ನಮ್ಮ ಮತ್ಕೇರ್ಗೆ, ಇಷ್ಟು ನಮ್ಮ ಅಮ್ಮಂಗೆ ಕೊಡಿಸ್ಬಿಟ್ರೆ ಹೆಂಗಿರುತ್ತೆ? ಚೆನ್ನಾಗಿ ಖುಷಿ ಆಗ್ಬಿಡ್ತಾರಲ್ಲ. ಕೊಡ್ಸು. ಒಂದೇ ಸಲಕ್ಕೆ ಅಷ್ಟೇ ಆಡ್ಸಿದ್ದೀರ, ತಿರ್ಗಾ ವಾಪಸ್ ಕೊಡ್ತೀವಿ ಅಲ್ವಾ? ಅದಕ್ಕೆ ಒಂದೊಂದೇ ಕೊಡ್ಸೋದು ಬೆಟರ್. ಒಂದೊಂದೇ ಕೊಡ್ಸೋಣ. ಅಲ್ಲಿ ನೋಡಿ ಡಾರ್ಲಿಂಗ್ಸ್, ಇನ್ಸ್ಟಾಗ್ರಾಮ್ ಕಲೆಕ್ಷನ್ಸ್ ಕೂಡ ಇದೆ. ಇನ್ಸ್ಟಾಗ್ರಾಮ್ ಕಲೆಕ್ಷನ್ಸ್ ಅಂತಲೇ ಸಪ್ರೇಟ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನೋಡಿ ಅಲ್ಲಿ. ಅಲ್ಲ, ಆಮೇಲೆ ಹೋಗೋಣ. ನಾವು ಇವಾಗ ಇಲ್ಲಿ ಯಾವುದೋ ನೋಡ್ತಾ ಇದ್ದಾರೆ ಅದನ್ನು. ಇದು ಇದೇ ಥರ ಮೈಸೂರು ಸಿಲ್ಕಲ್ಲಿ ಪ್ಲೇನ್ ಬರೋದು ಈ ಥರ. ಅಷ್ಟೇನಾ ಇದು? ಪ್ಲೈನ್ ಡಿಸೈನ್ ಏನಿಲ್ವಾ? ಮೈಸೂರು ಸಿಲ್ಕಲ್ಲಿ ಡಿಸೈನ್ಸ್ ಏನು ಬರಲ್ಲ ಅನ್ಸುತ್ತಲ್ಲ? ಎಲ್ಲ ಪ್ಲೇನ್. ಈ ಥರ ಬಂದರೆ ಬರುತ್ತೆ, ಬಟ್ ಅದು ಅಷ್ಟು ಚೆನ್ನಾಗಿಲ್ಲ. ಅಷ್ಟು ಚೆನ್ನಾಗಿಲ್ಲ. ಕ್ರೀಪ್ ಸಿಲ್ಕ್ ಬೇರೆ ಇದ್ರಲ್ಲಿ ನೋಡೋಣ. ಪ್ಲೇನೇ ಇರುತ್ತಾ ಮೈಸೂರು ಸಿಲ್ಕ್ ಅಂದರೆ? ಡಿಸೈನ್ ಏನಿರಲ್ವಾ? ಮೋಸ್ಟ್ಲಿ ಪ್ಲೇನೇ ಬರುತ್ತೆ. ಓಕೆ, 14 ಆರೆಂಜ್ ಬರುತ್ತೆ. ಇದು ಪಾಟ್ಲಿ ಪಲ್ಲು ಬರುತ್ತೆ. ಇದು ಟೆಂಪಲ್ ಬಾರ್ಡರ್ ಬರುತ್ತೆ.
ಗ್ರೀನ್ ಪಿಂಕಾ ರೆಡ್ ಅಲ್ಲ ಅನ್ಸುತ್ತಲ್ಲ, ಇದು ಪಿಂಕ್. ರೆಡ್ ಅಲ್ಲಿ ಇಲ್ವಾ? ರೆಡ್ ಇಲ್ವಾ? ನಾರ್ಮಲ್ ರೆಡ್ ಸ್ಯಾರಿನೂ ಇಲ್ವಾ? ಮೆರೂನ್ ರೆಡ್ ಡಾರ್ಲಿಂಗ್ಸ್ ನಾನು ಕೇಳಿಲ್ಲ, ಇಲ್ಲಿದೆ. ಅದು ಎಸ್ ನೋಡೋಣ. ನೋಡಿ ಇದೊಂದು ಅದೊಂದು ಇದು ಓಕೆ ಅಲ್ವಾ? ಎಲ್ಲ 120 GS ಬರುತ್ತೆ. ಹೇಳಿ ಮೇಡಮ್. ಚೆನ್ನಾಗಿದೆ. ಕಣ್ಣಿಗೆ ಕೂಗ್ತಾ ಇದೆ, ಚೆನ್ನಾಗಿದೆ. ಕಣ್ಣಿಗೆ ಕೂಗ್ತಾ ಇದೆ ಅದು ರೆಡ್ ಕಲರ್. ರೆಡ್ ಓಕೆನಾ? ರೆಡ್ ಹಂಗೇನೋ ರೆಡ್ ಇದು ಓಕೆ ಅನಿಸ್ತಪ್ಪ. ಇದೂ ಓಕೆ ಅನಿಸ್ತು. ಚೆನ್ನಾಗಿಲ್ಲ. ನಂಗೆ ಇದು ಗೊತ್ತೇ ಆಗ್ತಾ ಇಲ್ಲ ನಿಜವಾಗ್ಲೂ ಡಾರ್ಲಿಂಗ್ಸ್. ಸೀರೆಗಳು ಎಲ್ಲ ಒಂದೇ ಥರ ಕಾಣಿಸ್ತಾ ಇದ್ದಾವೆ. ಯಾವ್ದು ಚೆನ್ನಾಗೈತೆ, ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಕ್ವಾಲಿಟಿ ಇಲ್ಲ, ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಯಾವ ಕಲರ್ ಚೆನ್ನಾಗಿ ಕಾಣಿಸಲ್ಲ. 1000 ಇದಾವೆ, ಹೆಂಗ್ ಗೊತ್ತಾಗುತ್ತೆ? ಅಯ್ಯಪ್ಪ ದೇವ್ರೆ, ಓ ಮೈ ಗಾಡ್. ಈ ತರ ಯಾವ್ದೋ ಒಂದು ಸೆಲೆಕ್ಟ್ ಮಾಡೋಣ. ಈ ತರ ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಂತ ತಗೋತೀಯ? ಆ ಥರ ನೋಡೋಣ. ನಿಮ್ಗೆ ತೋರಿಸ್ತೆ. ಡಾರ್ಲಿಂಗ್ಸ್ ನೋಡಿ, ಇದು ಓಕೆ, ಇಷ್ಟ ಆಗಿದೆ. ಹೆಂಗಿದೆ ಇದು? ಚೆನ್ನಾಗಿದೆ ಇದು. ನೋಡಿ ಡಾರ್ಲಿಂಗ್ಸ್, ನಮ್ಮ ಸೆಲೆಕ್ಷನ್ ಹೆಂಗಿರುತ್ತೆ. ನಾನೇನು ಬೇರೆ ಚೆನ್ನಾಗಿದೆ. ನಿನ್ನ ಸೆಲೆಕ್ಷನ್ ತೋರಿಸ್ಲಾ? ಇದು ತುಂಬಾ ಚೆನ್ನಾಗಿದೆ ಸೆಟ್. ಇದಂದ್ರೆ ಎವರ್ ಗ್ರೀನ್ ಬರುತ್ತೆ. ನಾರ್ಮಲ್ ಆಗಿ ಕಲರ್ ಕಾಂಬಿನೇಷನ್ ಸಿಗುತ್ತೆ. ಓಕೆ. ಇದು ಇವಾಗ ಗ್ರೀನ್ ಬೆಸ್ಟ್ ಕಾಂಬಿನೇಷನ್. ನಾರ್ಮಲ್ ಆಗಿ ಬಾಟ್ಲ್ ಗ್ರೀನ್ಗೆ ಡಾರ್ಕ್ ಪಿಂಕ್ ಸಿಗುತ್ತೆ. ಹಾಂ, ಈ ತರ ಶೇಡ್ ಸಿಗಲ್ಲ. ತುಂಬಾ ಚೆನ್ನಾಗಿದೆ ಕಲರ್. ಹೌದಾ? ಫೇರ್ ಇದಾರಾ? ಹಾಂ ಇದ್ದಾರೆ. ಫೇರ್ ಇದಾರಾ? ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ತಿರ್ಗಮ್ಮ. ಚೆನ್ನಾಗಿದೆ. ಡಿಫ್ರೆಂಟ್ ಆಗಿ ಬರುತ್ತೆ. ಬಟ್ ಅಂದರೆ ಗ್ರೀನ್ ಇದೆ ಅಂತ. ಗ್ರೀನ್ ಹೈಲೈಟ್ ಆಗಿ ಬರುತ್ತೆ. ಹೌದಾ? ಎಷ್ಟೇ ಕಲರ್ ಇದ್ರೂ ಗ್ರೀನ್ ಬರೋದಕ್ಕೆ ಬೇರೆ ತರ ಬರುತ್ತೆ. ಬಟ್ ನನಗೆ ಎಷ್ಟು ಎಲ್ಲ ಡಾರ್ಕ್ ಕಲರ್ಸ್ ನೋಡಿ ನೋಡಿ ಕಣ್ಣು ಕುಕ್ಕುತ್ತಾ ಇದೆ ನಿಜವಾಗ್ಲೂ. ಅಯ್ಯಯ್ಯಪ್ಪ ಡಾರ್ಲಿಂಗ್ಸ್, ಯಾವ ಥರ ತಲೆ ತಿರುಗ್ತಾ ಇದೆ ಅಂದರೆ ನನಗೆ ಲಿಟ್ರಲಿ ಸ್ಯಾರಿ ಅಂಗಡೀಲಿ ಆ ಸ್ಯಾರಿಗಳು ಎಲ್ಲ ಒಂದೊಂದೇ ಥರ ಇದೆ. ಏನು ಚೇಂಜಸ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟು ತಲೆ ಕೆಡ್ತಾ ಇದೆ. ಯಾಕೆ ಇವಾಗ ನಂಗೆ ಅರ್ಥ ಆಯಿತು, ಹುಡುಗಿರು ಯಾಕೆ ಶಾಪಿಂಗಲ್ಲಿ ಲೇಟ್ ಮಾಡ್ತಾರೆ, ಯಾಕೆ ಡಿಲೇ ಮಾಡ್ತಾರೆ ಅಂತ. ನಾನೇ ಬಂದು ಎಷ್ಟು ಅವರ್ ಆಗಿದೆ ಗೊತ್ತಿಲ್ಲ, ಎಷ್ಟು ಸೀರೆ ನೋಡಿದ್ದೀವಿ ಗೊತ್ತಿಲ್ಲ. ಶಾಪಿಂಗ್ ಎಲ್ಲ ನಮ್ಗಲ್ಲ ಡಾರ್ಲಿಂಗ್ಸ್, ಹುಡುಗಿರಿಗೆ ಕರೆಕ್ಟ್. ಆ ಪೇಷನ್ಸಲ್ಲಿ ನೋಡ್ತಾರೆ, ಅವ್ರಿಗೆ ಇಷ್ಟ ಅಲ್ಲೋ ತೊಗೊಳತ್ತಾರೆ ಅಂತ. ನಂಗೆ ನಿಜವಾಗ್ಲೂ ಆಗ್ತಿಲ್ಲ. ಏನು ನೋಡಿ ಡಾರ್ಲಿಂಗ್ಸ್, ಹೆಂಗಿದಾವೆ ಕಲರ್ಗಳು, ಎಲ್ಲ ಕಣ್ಣು ಕುಗ್ತಾ ಇದಾವೆ, ಎಲ್ಲ ಒಂದೇ ಥರ ಇದೆ. ಅಯ್ಯಪ್ಪ, ಸಿಗ್ತೇನ್ರಿ ಮೇಡಮ್? ಇದಂತೂ ಕಣ್ಣಿಗೆ ಕುಗ್ತಾ ಇದೆ. ಇದನ್ನೇ ಸೆಲೆಕ್ಟ್ ಮಾಡಿದ್ದ. ಇದು ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಡಾರ್ಲಿಂಗ್ಸ್. ಒಂದು ನಿಮಿಷ, ಹೆಂಗಿದೆ ಇದು? ಓಂ ಶಕ್ತಿ ಮೈಸೂರು ಸಿಲ್ಕಲ್ಲಿ ಚೆನ್ನಾಗಿಲ್ವಾ? ಹಾಂ, ಓಂ ಶಕ್ತಿ ಸೀರೆ ತರ ಆಯ್ತು. ಓಂ ಶಕ್ತಿ ಜಯಶಕ್ತಿ ಅಂತೆ. ಟೇಸ್ಟ್ಲೆಸ್ ಫೆಲ್ಲೋಸ್. ಆಯ್ತು, ಅದೇ ತಗೊಳ್ಳೋ. ಆಯ್ತು ತಗೋ, ಅದೇ ತಗೋ. ನಂಗೇನು ಕೊಡ್ಸೋದು ನೀನು ತಾನೆ, ಪೇ ಮಾಡೋದು ಇವಳು ತಾನೆ. ಏನು ಮಾಡಲಿ ಬಿಡಿ, ಆಮೇಲೆ ಕೊಡ್ತೀವಿ ನಾವು, ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ಕೊಂಡು ಹೋಗ್ತೀವಿ. ಇವಳು ಇವಾಗ ಪೇ ಮಾಡ್ತಾಳೆ. ರಿಚ್ ಕಿಡ್ ಅನ್ಕೊಂಡಿದ್ದೆ ನಾನು. ಹಾಂ, ಅಬ್ವಿಯಸ್ಲಿ ಚೆನ್ನಾಗಿದೆ. ಇದು ಯಾವ ಥರ ಬರುತ್ತೆ? ಇದು ಸೆರ್ಗಿದು. ಇದು ಸೀರೆ ಫುಲ್ ಹಿಂಗೆ ಬುಟ್ಟ ಬರುತ್ತೆ. ಅದು ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ ಮೇಡಮ್ ನಮಗೆ. ಇದು ಫುಲ್ ಸ್ಯಾರಿ ಇದು. ಅದು ಸೆರ್ಗು, ಇದು ಬ್ಲೌಸ್ ಅಷ್ಟೇ. ಹೌದಾ? ಓಕೆ, ಇದು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ನೀವು ಕೇಳಿದ ಕಲರ್ ಕೂಡ ಬರುತ್ತೆ. ಬರಲ್ವಾ? ಓಕೆನಾ? ಓಕೆ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಹಾಂ, ತಲೆನೋವು ಬಂತ ತಲೆನೋವು? ನೋಡಿ ಎಷ್ಟೊಂದೆಲ್ಲ ತೆಗ್ಸಿಟ್ಬಿಟ್ಟು ಹಂಗೆ ಕೂತಿದ್ದಾಳೆ. ಎದ್ಬಮ್ಮ ಮಗು, ಬಂದು ನೋಡು ನೀನೆ. ಯಾವ ಚೆನ್ನಾಗಿದೆ ಅದು ಸೆಲೆಕ್ಟ್ ಮಾಡೋಣ. ನೋಡೋಣ, ನೀನೊಂದು ಸೆಲೆಕ್ಟ್ ಮಾಡೋಣ, ನಾನು ಸೆಲೆಕ್ಟ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಇದೆ ಅನಿಸುತ್ತೆ ಅವಳ ಹತ್ರ. ಇದು ಓಕೆ. ಮತ್ತು ಲ್ಯಾವೆಂಡರ್ ಯಾವುದು ತೋರಿಸಿದ್ರು? ಹಾಂ, ಇದಂಗಿದೆ ಲ್ಯಾವೆಂಡರು. ಚೆನ್ನಾಗಿಲ್ವಾ ಕಾಂಬಿನೇಷನ್? ಲ್ಯಾವೆಂಡರು ಗ್ರೀನ್ ಚೆನ್ನಾಗಿಲ್ವಾ? ಈಗ ನಿಂಗೆ ಯಾವ ಕಾಂಬಿನೇಷನ್ ಹುಡುಕ್ಬೇಕು ನಾವು? ಲ್ಯಾವೆಂಡರ್ ಜೊತೆ ಯಾವ ಕಾಂಬಿನೇಷನ್ ಇರಬೇಕಿತ್ತು? ಲ್ಯಾವೆಂಡರ್ ಜೊತೆ. ಸೊ ಡಾರ್ಲಿಂಗ್ಸ್, ಫೈನಲಿ ನಾನು ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಹೆಂಗಿದ್ರು ಅಮ್ಮನಿಗೂ ಆಗುತ್ತೆ ಆಮೇಲೆ ಅಂತ ನೋಡಿ. ನಾನು ಸೆಲೆಕ್ಟ್ ಮಾಡಿರೋ ಸ್ಯಾರಿ ಯೆಲ್ಲೋ ಮತ್ತು ಗ್ರೀನ್ ಕಲರ್. ಹೆಂಗಿದೆ? ಸಖತ್ತಾಗಿದೆಯಲ್ಲ? ಚೆನ್ನಾಗಿ ಕಾಣಿಸ್ತಾ ಇದೆಯಾ?
ಮೇಡಮ್ ಕೈಲಿ ಕೊಡ್ತೀನಿ, ಅವ್ರು ಓಪನ್ ಮಾಡಿ ತೋರಿಸ್ತಾರೆ. ಓಪನ್ ಮಾಡಿ ತೋರಿಸಿ ಮೇಡಮ್. ಇದು ನಾನು ಸೆಲೆಕ್ಟ್ ಮಾಡಿರೋ ಸ್ಯಾರಿ ಡಾರ್ಲಿಂಗ್ಸ್. ಇವಳು ಸೆಲೆಕ್ಟ್ ಮಾಡಿದ್ದು ಯಾವುದು ಗೊತ್ತಾ? ಅಯ್ಯಪ್ಪ ನೋಡಿ, ಇದು ಕಣ್ಣು ಕುಗ್ತಾ ಇದೆ, ಈ ಥರ ಸೆಲೆಕ್ಟ್ ಮಾಡಿದ್ದವಳು. ಇದು ನೋಡಿ ಡಾರ್ಲಿಂಗ್ಸ್, ನಾನು ಸ್ಯಾರಿ ತೋರಿಸು. ನಾನು ಸೆಲೆಕ್ಟ್ ಮಾಡಿರೋ ಸ್ಯಾರಿ ನೋಡಿ ಡಾರ್ಲಿಂಗ್ಸ್, ಸಕ್ಕತ್ತಾಗಿದೆ. ಅಕ್ಕನೂ ಚೆನ್ನಾಗಿದ್ದಾರೆ, ಬಟ್ ಸ್ಯಾರಿ ಮೇಲೆ ಫೋಕಸ್ ಮಾಡಿ. ಸ್ಯಾರಿ ಸೂಪರ್ ಆಗಿದೆ. ಓಕೆ, ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಓಕೆ ಡಾರ್ಲಿಂಗ್, ಸ್ಯಾರಿ ತೊಗೊಂಡಾಯ್ತು, ಬಿಲ್ಲಿಂಗಿಗೆ ಬಂದಿದ್ದೀವಿ. ಅಕ್ಕ ಅವರು ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ಅಕ್ಕ ನಿಮ್ಮ ನೇಮು? ಆಶಾ ಅಂತ. ಆಶಾ ಅಂತ. ಆ್ಯಕ್ಚುಲಿ ಸಖತ್ತಾಗಿ ತೋರಿಸಿದ್ರು ಸ್ಯಾರಿನ. ನಾವು ಏನಿಲ್ಲ ಅಂದರೂ 1.5 hour ನೋಡಿದ್ವಿ. ಪೇಷನ್ಸ್ ಆಗಿ ನೀಟಾಗಿ ಎಲ್ಲ ತೋರಿಸಿದ್ರು. ಆ್ಯಂಡ್ ಎಲ್ಲೋನ ಇವರೇ ತೋರಿಸಿದ್ದು. ಆ್ಯಕ್ಚುಲಿ ಬೇರೆಯವ್ರು ಸೆಲೆಕ್ಟ್ ಮಾಡಿಬಿಟ್ಟಿದ್ರು, ಎತ್ತಿಟ್ಕೊಂಡಿದ್ರು. ಅಕ್ಕ ನೀವು ಎಲ್ಲೋ ನೋಡಿದ್ರಲ್ಲ, ನಾವು ಇದೇ ಥರ ಇನ್ನೊಂದು ನೋಡಿರ್ತಿದ್ದೆ, ಅದು ತುಂಬ ಇಷ್ಟ ಆಗಿತ್ತು. ಅದೇ ಥರ ಸೇಮ್ ಟೈಪಲ್ಲಿ ಹುಡ್ಕೊಟ್ಟು. ಥ್ಯಾಂಕ್ಸ್ ಅಕ್ಕ. ಓಕೆ, ಹೀಗೆ ಎಲ್ಲೂ ಬೆಲೆ ಇಲ್ಲ ಡಾರ್ಲಿಂಗ್ಸ್. ಇಲ್ಲೂ ಕೂಡ 6th floor ಹಾಕಿದ್ದಾರೆ. ಎಲ್ಲ ಹೆಣ್ಮಕ್ಳದೆಲ್ಲ ತೊಗೊಂಡು ಬೇಕಾದರೆ ಹುಡುಗರು ಬನ್ನಿ, ಬೇಡದೇ ಆದರೆ ಹಂಗೆ ಇಳಿದ್ಬಿಟ್ಟು ಹೋಗ್ತಾ ಇರಿ. ಹಾಂ, ಇನ್ನೇ ನೀವು ಹುಡುಗಿರುಗಳೇ ಎಲ್ಲ ತಗೊಂಡ್ರೆ ಕಾಸು ಇರ್ತಾನೆ ಹುಡುಗರು ತಗೊಳಕ್ಕೆ. ಹಂಗೆ ಓಕೆ, ಕಿಡ್ಸ್ ವೇರ್ ಇದೆ ಅಂತೆ. 1250 ಆಫರ್ ಕೂಡ ಇದೆ ಅಂತೆ. ಇವಾಗ ತೊಗೊಂಡಿರೋದಕ್ಕೆ 1250 ಆಫರ್ ಇದೆ. ಓಕೆ ಬನ್ನಿ, 1250ಗೆ ವಿಲ್ ಟೇಕ್ ಸಮಥಿಂಗ್. ಡಾರ್ಲಿಂಗ್ಸ್, ಒಂದು ಟ್ವಿಸ್ಟ್ ಕೊಟ್ಟಿದ್ದೀನಿ ಇವಾಗ. ಏನಪ್ಪ ಅಂತ ಅಂದರೆ, ಆಫರ್ ಅಮೌಂಟ್ ಇದ್ದಿದ್ದು ನಮಗೆ 1250 ರೂಪೀಸ್. ಈ ಆಫರ್ ಅಮೌಂಟಲ್ಲಿ ನಮ್ಮ ಕಿಡ್ಸ್ ವೇರಲ್ಲಿ ಹೋಗಿ ನೋಡಿದ್ವಿ. ಶರುಗೂ ಹೋಗಲ್ಲ, ಚಿಟ್ಟೆಗೂ ಹೋಗಲ್ಲ, ದಮ್ಮನಿಗೂ ಹೋಗಲ್ಲ. ಸೊ ಮೆನ್ ಪೋರ್ಷನ್ಗೆ ಬಂದಿದ್ದೀವಿ. ಮೆನ್ ಪೋರ್ಷನ್ಗೆ ಬಂದು ನಾವು ಈ 1250ಗೆ ಏನು ಬರುತ್ತೆ ಅದನ್ನೇ ತಗೊಂಡು ಸೀಸ್ತಾ ಹೋಗ್ಬಿಡೋಣ ಅಷ್ಟೇ, ಸಿಂಪಲ್. ನನಗೆ ಶಾಕ್ ಆಗ್ತಾಯಿದೆ, ಏನು ಈ ಥರ ಆಗೋಯ್ತು? ಪ್ಲ್ಯಾನ್ ಇರಲಿಲ್ಲ, ಏನೂ ಇರಲಿಲ್ಲ, ಬಂದಿದ್ದಾಯಿತು. ಮುಖವಾಡದ್ದು, ಸೀರೆದು, ಹೌಕಮ್ ಅದಾಗದು ಆಗ್ತಾಯಿದೆ. ಬಟ್ EMI ಕಟ್ಟೋದು ಅದೇ. ಓಕೆ, ಬಂದಿದೆ ನೋಡಿ ಡಾರ್ಲಿಂಗ್ಸ್. ಇದು ನನ್ನ ಕುರ್ತಾ, ಅದು ಅಮ್ಮನ ಸ್ಯಾರಿ, ಅದು ಅವ್ರೇನೋ ಐಟಮ್ ತೊಗೊಂಡಿದ್ದಾರೆ. ಓಕೆ, ಮುಗೀತು. ಇದು ಬಿಲ್ಲು. ಡಾರ್ಲಿಂಗ್ಸ್, ಆ್ಯಕ್ಚುಲಿ ನಮಗೆ ಕಾಫಿ ಬ್ರೇಕಿಗೆ ಟಿಕೆಟ್ ಕೊಟ್ಟಿದ್ರು, ಆಯಿತಾ? ಕಾಫಿ ಬ್ರೇಕ್, ಆರಾಮಾಗಿ ಕಾಫಿ ಕುಡೀರಿ ಅಂತ. ಬಟ್ ನಾವು ಇಳಿದು ಬಂದ್ಬಿಟ್ಟ ಮೇಲೆ ಈ ಟಿಕೆಟ್ ನೋಡ್ತಾ ಇದ್ದೀನಿ. ಬಟ್ ಇವಾಗ ನೋಡಿದ್ರೆ 7th ಫ್ಲೋರಲ್ಲಂತೆ. ಅದಕ್ಕೆ ಹೋಗಿ ಕುಡಿಯೋಷ್ಟರೊಳಗೆ ಬೇಡ, ಕಾಫಿನೇ ಬೇಡ. ಕಾಫಿ ಬೇಕಾ? 7th ಫ್ಲೋರಲ್ಲಂತೆ. ಬೇಕಾ ಕಾಫಿ? ಓಕೆ, ನಾವು ಶಾಪ್ ಮಾಡಿದ್ದು ಸುದರ್ಶನ್ ಸಿಲ್ಕ್ಸಲ್ಲಿ. ಎಷ್ಟು ಉದ್ದ ಇದೆ ನೋಡಿ, ಅಯ್ಯಪ್ಪ. ಓಕೆ ಬನ್ನಿ, ಇವಾಗ ಹುಷಾರಾಗಿ ಹೋಗೋಣ. ರೋಡ್ ಕ್ರಾಸ್ ಮಾಡಿ ನೋಡಿ, ಹಿಂದೆ ಇದೆ, ಅಲ್ಲಿ ತೊಗೊಂಡಿದ್ದಾಯಿತು. ಇವಾಗ ಬಳೆ ಒಂದು ಮಿಸ್ ಆಗಿತ್ತಂತೆ, ನೆನಪಿಸಿದ್ದಾರೆ. ಬಳೆನೂ ಒಂದು ಎತ್ಕೊಂಡು ಹೋಗ್ಬಿಡೋಣ. ಇದು ಇನ್ಸ್ಟಾದಲ್ಲಿ ವೀಡಿಯೋಸ್ ಮಾಡ್ತಾರೆ ಇವರು, ನೋಡಿದ್ದಾರೆ. ಕೊನೆಗೂ ತುಂಬ ಫೇಮಸ್ ಆಗಿರೋರ ಜೊತೆ ಬರ್ತಾ ಇದ್ದೀವಿ ನಾವು, ಖುಷಿ ಆಗ್ತಾ ಇದೆ. ವೀಡಿಯೋಸ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ತುಂಬ ಫೇಮಸ್. ಕರ್ಕೊಂಡ್ಬಂದಿದ್ದಾರೆ ನನ್ನ ಕ್ಯಾಮ್ರಾಮನ್ ಆಗಿ. ನಿಜ, ಇದೇನು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಇನ್ನೇನಕ್ಕೆ? ಸೂಪರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡ್ತಿದ್ರೆ ಹಿಂಗೆ ಮಾಡಿ. ನಂಗೆ ತುಂಬಾ ಇಷ್ಟ. ಡೈಲಿ ವೇಟ್ ಮಾಡ್ತೀನಿ ನಿಮ್ದು ರೀಲ್ಸ್. ಆಕ್ಚುಲಿ ನಾನು ಯಾರನ್ನೂ ಮಾತಾಡ್ಸಲ್ಲ, ಎಂತ ದೊಡ್ಡ ಹೀರೋ ಅದು ಮಾತಾಡ್ಸಲ್ಲ. ತುಂಬಾ ಖುಷಿ ಆಯ್ತು ನಿಮ್ಮನ್ನು ಮೀಟ್ ಮಾಡಿ. ನನ್ನ ಹೆಸರು ಪವಿತ್ರ ಅಂತ ಹೇಳಿ. ನಾನು ಹೇಳ್ತೀನಲ್ಲ, ಎಷ್ಟು ದೊಡ್ಡ ಹೀರೋ ಅದು ಮಾತಾಡ್ಸಲ್ಲ ನಾನು. ಎಷ್ಟು ಖುಷಿ ಆಯ್ತು ನೋಡಿದ ತಕ್ಷಣ ಗೊತ್ತಾ? ನಮ್ಗೆ ತುಂಬಾ ಖುಷಿ ಆಯ್ತು, ಎಲ್ಲ ನಿಮ್ಮಿಂದ ಎಷ್ಟು ಇಷ್ಟ ಆಗತ್ತಾ ನೀವು ಮಾತಾಡೋದು. ಮತ್ತೆ ಅದು ರಿಲೇಟೆಡ್ ನಮ್ಮ ಲೈಫ್ಗೆ ಅಂತ ಅನಿಸ್ತಾ ಇರುತ್ತೆ. ನಮ್ಮ ತಾಯಿನೇ ಆ ಥರ, ಯಾಕೆಂದ್ರೆ ನಮ್ದು ಹಳೆ ಮೆಮೊರಿಗಳಿಗೆಲ್ಲ ಖುಷಿ ಆಯ್ತು ಕಣ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ರದರ್. ಖಂಡಿತ ಬಾಯ್ ಸರ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ